ಸೊಸೆ ಅನ್ನಿಸ್ಕೊಂಡವಳನ್ನ ಕರಿ. ಯಾಕೆ? ಕರಿ ಅಂತ ಹೇಳಿದೆ ಅಷ್ಟೇ. ಕರಿತೀನಿ. ಅಯ್ಯೋ ದೇವ್ರೆ, ನಾನು ಸಂಜು ಅಂಗಡಿಯವನ್ಗೆ ದುಡ್ಡು ಕೊಡದೆ ಬಂದಿರೋದೇನಾದ್ರು ಅಣ್ಣಂಗೆ ಗೊತ್ತಾಗೋಯ್ತಾ? ಬಾಮ್ಮ, ಏನಾಯ್ತು? ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಾ? ಕರೆದಿದ್ದು ನಾನು. ಏನ್ ಮಾವ, ಯಾವತ್ತೂ ನನ್ ಕಡೆ ತಿರ್ಗೂ ನೋಡದೆ ಇರೋರು ಇವತ್ತು ಎಲ್ರು ಮುಂದೆ ಕರೆಸ್ಕೊಂಡಿದ್ದೀರಲ್ಲ, ಏನ್ ಸಮಾಚಾರ? ಇಷ್ಟು ವರ್ಷ ನಾನು ಕಾಪಾಡಿಕೊಂಡು ಬಂದಂತಹ ಮಾನ ಮರ್ಯಾದೆನ ಮಣ್ಣು ಪಾಲ್ ಮಾಡಿದ್ಯಲ್ಲ, ನಾನೇನ್ ಅನ್ಯಾಯ ಮಾಡಿದ್ದೆ? ನಾನೇನ್ ಮಾಡಿದ್ದೀನಿ? ಪೇಟೆ ಬೀದಿಲಿರೋ ಸತೀಶನ ಅಂಗಡಿಗೆ ಹೋಗಿ ವಸ್ತುಗಳನ್ನೆಲ್ಲ ಖರೀದಿ ಮಾಡಿ ಅವನ್ ದುಡ್ಡು ಕೇಳಿದಾಗ ನನ್ನ ಹೆಸರು ಹೇಳ್ಬಿಟ್ಟು ಬಂದೆ ಅಂತೆ. ಯಾಕೆ ಹಾಗೆ ಮಾಡಿದೆ? ಇಷ್ಟು ವರ್ಷ ನನ್ನ ಸರ್ವಿಸ್ನಲ್ಲಿ ಒಂದು ಚಾಕ್ಲೇಟ್ ತಗೊಂಡ್ರು ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಬರ್ತೀನಿ ಹೊರತು ಏನೇ ತಗೊಂಡ್ರು ಬಿಟ್ಟಿ ತಗೊಳಲ್ಲ. ಅದಕ್ಕೆ ಎಲ್ರು ಬಾಯ್ ತುಂಬ ನೀಯತ್ತು ಅಂದ್ರೆ ಜಯರಾಮಣ್ಣ ಅಂತ ಕರೆಯೋದು. ಇವತ್ತು ನೀನು ಅದನ್ನೆಲ್ಲ ಮಣ್ಣು ಪಾಲ್ ಮಾಡ್ಬಿಟ್ಟು ಅವನ್ಗೆ ಯಾಕೆ ನೀ ದುಡ್ಡು ಕೊಡದೆ ವಸ್ತುಗಳನ್ನ ತಂದೆ ಅದನ್ನ ಹೇಳು. ಎಷ್ಟೇ ಆಗ್ಲಿ ನೀವು ಪೊಲೀಸ್ ಅಲ್ವಾ ಮಾವ, ಇಂಥದಕ್ಕೆಲ್ಲ ನೀವು ದುಡ್ಡು ಕೊಡಬಾರ್ದು. ಆಗ್ಲೇ ಅವ್ರಿಗೆ ನಿಮ್ಮೇಲ್ ಒಂದ್ ಭಯ ಅಂತ ಬರೋದು. ಇಲ್ದೆ ಹೋದ್ರೆ ಎಲ್ಲದಕ್ಕೂ ದುಡ್ಡು ಕೊಡ್ತಾರೆ ಅಂತ ನಿಮ್ಮನ್ನ ಕೇರ್ಲೆಸ್ ಆಗಿ ತಗೋತಾರೆ. ಪೊಲೀಸ್ ಅಂದ ತಕ್ಷಣ ತಗೊಳ್ಳೋ ವಸ್ತುಗೆ ದುಡ್ಡು ಕೊಡದೆ ಹೋದ್ರೆ ಆ ದೇವ್ರು ಮೆಚ್ಚಲ್ಲ. ಸರ್ಕಾರ ನಮ್ಗೆ ಸಂಬಳ ಕೊಡುತ್ತೆ, ನಾವು ಕೊಂಡು ವಸ್ತುಗೆ ದುಡ್ಡು ಕೊಡದೆ ಹೋದ್ರೆ ಆ ಶಾಪ ನಮಗೆ ತಟ್ಟದೇ ಇರಲ್ಲ. ನೋಡು, ಲಂಚಕ್ಕೆ ಆಸೆ ಪಟ್ರೆ ಮುಂದೊಂದು ದಿನ ಅದು ನಮಗೆ ಕೇಡು ತಂದೆ ತರುತ್ತೆ. ಬೇರೆಯವ್ರ ಬಗ್ಗೆ ನಾನು ಏನು ಹೇಳಲ್ಲ, ಆದ್ರೆ ನನಗೆ ಆ ಥರ ಆಸೆ ಇಲ್ಲ. ಅಂಬುಜ, ಅಷ್ಟೆಲ್ಲ ದಿನಸಿ ತರಕಾರಿ ಎಲ್ಲ ಯಾಕೆ ತಂದೆ ಅಂತ ಕೇಳಿದಾಗ ನೀನ್ ಸಂಜನ ಮುಖ ನೋಡಿದ್ಯಲ್ಲ, ಅದೆಲ್ಲ ದುಡ್ಡು ಕೊಡದೆ ತಂದಿದ್ದ? ನೋಡಮ್ಮ, ನೀನು ನನ್ನ ಗಂಡನ ಮರ್ಯಾದೆ ತೆಗಿಯೋ ಕೆಲಸ ಮಾಡ್ಬೇಡ. ಈ ಊರಲ್ಲಿ ಅವ್ರಿಗೆ ಒಳ್ಳೆ ಹೆಸರಿದೆ. ನೀನೀಗ ಏನೇನ್ ತಂದಿದ್ಯೋ ಅದನ್ನೆಲ್ಲ ವಾಪಸ್ ಕೊಟ್ಬಿಡ್ ಬಾ. ಇಲ್ಲ ಅದಕ್ಕೆಲ್ಲ ಎಷ್ಟಾಗಿದೆಯೋ ಅಷ್ಟು ದುಡ್ಡು ಕೊಟ್ಬಿಡ್ ಬಾ. ನಾನ್ ಯಾಕೆ ಹೋಗ್ಲಿ? ಮಾಡಿರೋ ನಮ್ಮ ಕರಾಮ್ ಕೆಲಸ ಅದ್ರಲ್ಲಿ ದಿಮಾಕಲ್ಲಿ ಮಾತಾಡ್ತೀಯ? ವತ್ಸಲ, ಕತೆ ಇಲ್ಲ. ಎಲ್ಲ ಇರತ್ತೆ. 2ನೇ ದಿವಸಕ್ಕೆ ಫಲಿತಾಂಶನ ಲೆಕ್ಕಾಚಾರ ಮಾಡೋದು ತಪ್ಪು. ಇನ್ನು ನನ್ನ ಅಂಗಡಿ ಬಗ್ಗೆ ಪ್ರಚಾರ ಆಗ್ಬೇಕು. ಒಬ್ರಿಂದ ಒಬ್ರಿಗೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ತಲುಪಬೇಕು. ಅದಾದ್ರೆ ತಾನೇ ಅಂಗಡಿಗೆ ಜನ ಬರೋದು. ಹೌದಾ? ಹಾಗಾದ್ರೆ ನಮ್ಮ ಮನೇಲಿರೋ ಜಾಜಿ ಮತ್ತೆ ಬೇರೆ ಕೆಲಸದವ್ರ ಫ್ಯಾಮಿಲಿ ಅವ್ರು ಎಲ್ರಿಗೂ ನೀನೇ ಬ್ಲೌಸ್ ಹೊಲ್ಕೊಡು. ಅವ್ರಿಗೆ ಬರೋ ಸಂಬಳದಲ್ಲಿ ನಿನಗೆ ಸ್ವಲ್ಪ ದುಡ್ಡು ಕೊಡ್ತಾರೆ. ಹಾಗಾದ್ರೂ ಮಾಡಿದ್ರೆ ಸ್ವಲ್ಪ ಕೆಲಸ ಇರುತ್ತೆ. ಇಲ್ಲ ಅಂದ್ರೆ ದಿನ ಹೀಗೆ ಖಾಲಿ ಬಿದ್ದಿರ್ಬೇಕು. ಇದೇ ಡಬ್ಬ ಅಂಗಡಿನ ಬೇರೆ ಎಲ್ಲಾದ್ರೂ ಇಟ್ಟಿದ್ರೆ ಅದಕ್ಕೆ ಬಾಡಿಗೆ ಕಟ್ಟೋದಕ್ಕೂ ಪರದಾಡ್ಬೇಕಿತ್ತು. ಬಾಡಿಗೆ ಕಟ್ಟಕ್ ಆಗ್ಲಿಲ್ಲ ಅಂತಿದ್ರೆ ಯಾರ ಹತ್ರನೋ ಸಾಲ ತಗೋತಿ. ಹೌದೌದು, ನೀನ್ ಕೇಳಿದ ತಕ್ಷಣ ಯಾರು ಬೇಕಾದ್ರೂ ಸಾಲ ಕೊಟ್ಬಿಡ್ತಾರೆ. ಯಾಕೆ ಹೇಳು? ಎಷ್ಟೇ ಆಗ್ಲಿ ನಿಮ್ದು ಕಿತ್ಕೊಂಡ್ ತಿನ್ನೋ ವಂಶ ಅಲ್ವಾ? ನಿಮ್ದು ಆಯ್ಕೊಂಡ್ ತಿನ್ನೋ ವಂಶ ಅಲ್ವಾ? ಆತರ ನಾನ್ ಹೇಳಿದ್ರೆ ನಿಮ್ಗೆ ಬೇಜಾರಾಗಲ್ವಾ? ಒಬ್ರು ನೋಯಿಸ್ಲಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನನೇ ಆಗಲ್ವಲ್ಲ ಮೇಡಮ್? ನಂದೆ ಚಿರು ಹತ್ರ ನೀನು ನಿಮ್ ಮನೆಯವ್ರು ಎಲ್ಲರೂ ಎಷ್ಟು ದುಡ್ಡು ಕಿತ್ತಿದೀರಾ ಅಂತ ಗೊತ್ತಿದ್ರು ನನ್ಗೇನು ಮಾತಾಡ್ಬಾರ್ದಾ? ಚಿರು ಅವ್ರೆ, ಅವ್ರಾಗೆ ಬಂದ್ ಸಹಾಯ ಮಾಡಿದ್ರು ಅಂತ ಹೇಳಿದ್ಮೇಲೂ ನೀವ್ ಅದನ್ನೇ ಮನ್ಸಲ್ಲಿ ಇಟ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ಅವ್ರು ಕೊಟ್ಟಿರೋ ದುಡ್ಡನ್ನ ನಾನೇ ತೀರ್ಸ್. ಅದಕ್ಕೆ ಆ ಟ್ರೇಲರಿಂಗ್ ಅಂಗಡಿ ಇಟ್ಟು ವ್ಯಾಪಾರ ಶುರು ಮಾಡಿ. ಅಲ್ಲ, ಈ ನಿನ್ ಕಿತ್ತೋಗಿರೋ ಡಬ್ಬ ಅಂಗಡಿಗೆ
ಒಂದ್ ದಿನಕ್ಕೆ ಅಬ್ಬಬ್ಬಾ ಅಂದ್ರು 1-2 ಬ್ಲೌಸ್ ಸ್ಟಿಚಿಂಗ್ ಆರ್ಡರ್ ಸಿಗ್ಬೋದು. ಅದ್ರಲ್ಲಿ ಬರೋ ಚಿಲ್ಲರೆ ಕಾಸಲ್ಲಿ ನೀನ್ ಸಾಲ ತೀರಿಸ್ತೀಯಾ? ನಿಮ್ ಫ್ಯಾಮಿಲಿ ಅವರೇನೋ 1,000-2,000ನ ಇಸ್ಕೊಂಡಿರೋದು ಲಕ್ಷಾಂತರ ರೂಪಾಯಿ. ಒಂದೇ ದಿನದಲ್ಲಿ ಸಾಲ ತೀರ್ಸಕ್ ಆಗಲ್ಲ ಅಂತ ನಂಗೆ ಗೊತ್ತಿದೆ ಮೇಡಮ್. ಹನಿ ಹನಿ ಕೂಡಿದ್ರೆ ಹಳ್ಳ ಅಲ್ವಾ? ದಿನ ಅಷ್ಟೋ ಎಷ್ಟೋ ಕೂಡಿಟ್ಟು ಸಾಲ ತೀರಿಸ್ತೀನಿ. ಒಂದ್ ಸತ್ಯ ತಿಳ್ಕೊ, ನೀನು ಯಾವತ್ತಿದ್ರು ಈ ಮನೆಗೆ ಸೊಸೆ ಸ್ಥಾನದಲ್ಲಿ ನಿಲ್ಲಕ್ಕಾಗಲ್ಲ. ನೀನ್ ಏನಿದ್ರು ಈ ಮನೆ ಕೇಳಿಸ್ತಾವಳೆ. ಇಲ್ಲಿ ಏನೇ ನಡೆದ್ರು ಅದು ನನ್ನ ಹೆಸರಲ್ಲೇ ನಡೆಯುತ್ತೆ. ನನ್ನ ಹೆಸರಿಗೆ ನನ್ನ ಈ ಮುಖಕ್ಕೆ ಬೆಲೆ ಇಲ್ಲ. ನನ್ನ ಮಾತನ್ನ ಮೀರೋದಕ್ಕೆ ಪ್ರಯತ್ನ ಪಟ್ರೆ ಅಲ್ಲೇ ಹೊಸ್ಕ. ಕರೆಕ್ಟ್ ಮೇಡಮ್, ಒಳ್ಳೆ ಉಪಾಯನೇ ಕೊಟ್ರಿ. ಏನ್ ಮಾಡ್ಕೋತೀಯೋ ಮಾಡ್ಕೋ. ಯಾಕೆ ಕೊಡಲ್ಲ? ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ನಿಮ್ನ ಹೆಂಗ್ ಹೋಗ್ತೀರಾ ನಾನು ನೋಡೇ ಬಿಡ್ತೀನಿ. ಆಗದೇ ಇಲ್ಲ, ಕೊಟ್ಬಿಟ್ಟು ಆಮೇಲೆ ಹೋಗಿ. ರೀ ಯಜಮಾನ್ರೆ, ಏನ್ರಿ ಜಗಳ? ಏನ್ ಸಮಸ್ಯೆ? ನಂದು ಅವ್ರದ್ದು, ನೀನ್ ಯಾರೇ ಮಧ್ಯದಲ್ಲಿ? ಅವನು ನನ್ ಮಗ. ಏಯ್, ಹೋಗ್ತ್ಯಾ ಇಲ್ಲ ಮಾಂಜ ಕೊಡ್ಲಾ? ಅಣ್ಣ ಗೊತ್ತಾಗಿಲ್ಲ, ಸಾರಿ. ಕ್ಷಮೆ ನನಗಲ್ಲ, ನಮ್ಮ ಅಮ್ಮನ ಹತ್ರ ಕೇಳು. ಅಮ್ಮ ಸಾರಿ. ಇನ್ನೊಂದ್ ಸಲ ಹಿಂಗೆಲ್ಲ ಮಾಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಎಷ್ಟಾಯ್ತು ನಿಂದು? 300. ತಗೋ, 300 ಇದೆ, ತಗೊಂಡ್ ಹೋಗ್ತಾ ಇರು. ಅಯ್ಯೋ, ನೀನ್ ಯಾಕಪ್ಪ ಕೊಡ್ತಾ ಇದ್ಯಾ? ಇರು, ನಾನ್ ಕೊಡ್ತೀನಿ ಇರು. ಅಮ್ಮ, ಮಗ ಅಂತ ಕರೆದಿದ್ದೀರಾ, ನಾನು ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ, ನೀವು ಸುಮ್ಮನೆ ರೀ. ನೀವು ಅದನ್ನ ವಾಪಸ್ ಕೊಟ್ಬಿಡಿ ಫಸ್ಟ್ ಅವ್ರಿಗೆ. ತಗೊಂಡೋಗ.